ಅಯ್ಯೋ ಬೆಳಿಗ್ಗಿಂದ ಯಾಕವ್ವ ಮಳೆ ಇಟ್ಕೊಂಡು ಏ, ಏನೋ ಒಂಥರ ಮೈಯೆಲ್ಲ ಜಿಟ್ಟಿಡ್ದಂಗೆ ಆಗೋಗೈತಲ್ಲ. ಥೋ, ಈ ಮಳೆ ಇಟ್ಕೊಂಡಂತೂ ಹಂಗೆ ಆಗೋದು. ಏನೂ ಕೆಲಸ ಮಾಡೋಕ್ಕಾಗೋದಿಲ್ಲ, ಏನಿಲ್ಲ ಆತಾಗಿ. ಏ ನಮ್ಮ ಈ ರಂಗಜ್ಜೆ ಎಲ್ಲೋಯ್ತೋ ಗೊತ್ತಾಗ್ಲಿಲ್ವಲ್ಲ ಬೇರೆಯಾ. ಹಾಂ, ಬಿರ್ನಿಯ ಬಂದಿದ್ರೆ ಒಂದಿಟ್ಟು ಕೋಳಿ ಗಿಳಿ ಆದರೂ ತಗೋಬಾ ಅಂತ ಹೇಳ್ಬೇಕಿತ್ತು. ಮಳೆಗೆ ಕೋಳಿ ತಗೊಂಡು ತಿಂದರೆ ಅದ್ರ ಮಜನೇ ಬೇರೆ. ನಮ್ಮ ಅತ್ತೆ ಬೇರೆಯ ಏನೋ ಕೋಳಿ ಗಿಳಿ ಅಂತ ಮಾತಾಡ್ತೈತಲ್ಲ. ನೋಡುಮ ಕೋಳಿ ಗಿಳಿ ತರಿಸ್ತೈತೆ ಏನು ಅಂತ ಇವತ್ತು. ಅತ್ತೆ ಅತ್ತೆ ಏನತ್ತೆ ಅವಾಗೆ ಕೋಳಿ ಅಂತ ಏನೋ ಕೇಳ್ದಂಗಿತ್ತಲ್ಲ ಅತ್ತೆ, ಏನು ಹೇಳ್ತಾ ಇದ್ರಿ? ಏನೂ ಇಲ್ಲ ಕಣ್ಲೆ ಜಯ. ಯಾಕೋವ ಈ ಮಳೆಗೂ ಅದಕ್ಕೂ ಒಂಚೂರು ಖಾರ ಏನಾದರೂ ತಿನ್ನುಮ ಅಂತ ಅನಿಸ್ತೈತೆ ಕಣ್ಲೆ. ಹ್ಞೂ ಕಣತ್ತೆ, ನನಗೂ ಹಂಗೆ ಅನಿಸ್ತೈತೆ. ಏನು ಮಾಡೋದತ್ತೆ, ಈಗ ಬೇರೆ ಹೋದ್ವಾರ ನನಗೆ ಜ್ವರ ಬೇರೆ ಬಂದಿತ್ತಲ್ಲ, ಆವಾಗ್ಲಿಂದವ ಏನೋ ಬಾಯೆಲ್ಲ ಸಪ್ಪೆ ಸಪ್ಪೆ ಕಣತ್ತೆ. ಏನು ತಿಂದ್ರೂ ಕುಡಿ ವಿಸನೇ ಅನಿಸ್ತಾ ಇರ್ತದೆ. ಹ್ಞೂ ಕಣ್ಲೆ, ಅದಕ್ಕೆ ನಮ್ಮ ರಂಗಜ ಬಂದರೆ ಅತ್ತೆಗೆ ಕೋಳಿ ಗಿಳಿ ಏನಾದ್ರು ತರ್ಸುಮ ಅಂತ ನೋಡ್ತಾ ಇದ್ದೀನಿ. ಆದರೆ ಈ ವಜ್ಜೆ ಅದು ಎಲ್ಲೋಯ್ತೋ ಗೊತ್ತಿಲ್ವಲ್ಲ. ಹಾಂ, ಈಟೊತ್ತು ಗಂಟೆ ಮನೆಗೆ ಬರಲಿಲ್ವಲ್ಲ. ಇನ್ನೆಲ್ಲಿ ಹೋಗಿರ್ತದೆ, ಅಲ್ಲೆಲ್ಲೋ ಆ ಬೀಡಿ ಗಿಡಿ ಸೇತ್ಕೊಂಡು ಆ ಗುಂಡು ಅಂಗಡಿ ಹತ್ರನೂ ಎಲ್ಲಾದ್ರೂ ಕೂತಿರ್ತದೆ ಕಣ ತಗೊಳ್ಳಿ. ಹ್ಞೂ, ಅದು ಸರಿ ಕಣಂತಕೋ. ಇನ್ನೆಲ್ದು ಹೋಯ್ತದೆ. ಆ ಗೌಡ್ರು ಯಾರು ಸಿಕ್ಕಿದ್ರೆ ಮಾತಾಡ್ಕೊಂಡು ಕೂತಿರ್ತದೆ. ಆ ಬೀಡಿ ಗಿಡಿ ಸೇತ್ಕೊಳ್ಳೋದು ಮಾತಾಡೋದು ಅದೇ ಕೆಮ್ಮೆ ಅಲ್ವಾ. ಹ್ಞೂ ಕಣತೆ, ಹೋಗಿ ಒಂದ್ಕಿತ ಕದ್ಬಿಟ್ಟು ಬರಲೇ? ಬೇಡ ಕಣ್ಜಯ, ಅಲ್ಲೆಲ್ಲವ ಬರೀ ಗಂಡಸ್ರೇ ಇರ್ತಾರೆ. ನೀನು ಹೋಗೋದು ಬೇಡ. ನೋಡುಮ ಇರು. ಹೊಸಿ ಹೊತ್ತು ನೋಡುಮ, ಬರಲಿಲ್ಲ ಅಂದರೆ ಆಮೇಲೆ ನಾನೇ ಹೋಗಿ ಕರ್ಕೊಬತ್ತೀನಿ. ಸರಿ ಕಣತೆ, ಆಯಿತು. ನಾನೊಂಚೂರು ಇತ್ಲುತ್ತವ ಪಾತ್ರೆ ಐತೆ ತೊಳ್ಕೊಬತ್ತೀನಿ ರೀ. ಆತೆ ಅಲ್ಲಿ ನೋಡಿ ಬತ್ತಾವ್ರಲ್ಲ ಮಾವ, ಅಲ್ಲೇ ಬಂದರು ರೀ. ಅದು ಎಲ್ಲೋಗಿದ್ರಿ ನೀವು ಈಟೊತ್ತು ಗಂಟವ? ನಾನುವೇ ನೋಡಿ ನೋಡಿ ಸಾಕಾಯ್ತಲ್ಲ. ಈಟೊತ್ತು ಗಂಟ ಅದು ಯಾರ ಹತ್ರನೋ ಮಾತಾಡ್ಕೊಂಡು ಬೀಡಿ ಗೀಸಿ ಸೆತ್ಕೊ ಬತ್ತಾಯಿದ್ರೇನೋ. ಇಲ್ಲ ಕಣ್ಲೆ, ಅದೇ ನಮ್ಮ ಗೋಡ್ರು ಸಿಕ್ಕಿದ್ರು ಏಟೊಂದಿನ ಆಗಿತ್ತಲ್ಲೇ, ಅದಕ್ಕೆ ಒಂದಿಟ್ಟು ಮಾತಾಡ್ಕೊಂಡು ಕೂತಿದ್ದೆ ಆಟೆಯಾ. ಏನು ಬೀಡಿ ಗೀಡಿ ಏನು ಸೇತ್ಕೊಂಡು ಕೂತಿರ್ಲಿಲ್ಲ ಕಣಂತಗೋ. ರೀ, ಮೊನ್ನೆ ತಾನೇ ಆ ಗೌಡ್ರ ಜೊತೆ ಮಾತಾಡಿದ್ದೀರಿ. ನಾನೇ ಇದ್ದೆ ನಿಮ್ಮ ಜೊತೆಲಿ ಮಾತಾಡ್ಬೇಕಾರೆ, ನೋಡಿದ್ರೆ ಏಟೊಂದಿನ ಆಯಿತು ಸಿಕ್ಕಿ ಅಂತಿರಲ್ರಿ ರೀ. ಅಯ್ಯೋ ಅದಿರ್ಲಿ ಬಿಡು, ಅದೇಕೋ ನನ್ನ ಕಾಯ್ತಿದ್ದೆ ಅಂದಲ್ಲ, ಏನಾಯ್ತು, ಏನು ವಿಷಯ? ಏನಿಲ್ಲ ಕಣ್ರಿ. ಯಾಕೋ ಆ ಕೋಳಿ ತಿನ್ನಬೇಕು ಅಂತ ಅನಿಸ್ತೈತೆ ನನಗೂ ಜಯಂಗೆ. ಅದಕ್ಕೆ ಆ ಕೋಳಿ ತಗೊಬತ್ತೀರೇನೋ ಅಂತ ಕೇಳುಮ ಅಂತ ಕರೆದೆ. ಅತ್ತೆ ನಾನೆಲ್ಲಿ ನಿಮ್ಗೆ ಕೋಳಿ ಬೇಕು ಅಂತಂದೆ, ನೀವು ತಾನೇ ಆ ಕೋಳಿ ತರಿಸ್ಬೇಕು ಅಂತ ಅಂದಾಗ ನಾನುವೇ ನನಗೂ ಒಂಚೂರು ನಾಲ್ಗೆ ಕಟ್ಟೈತೆ ಕಣತ್ತೆ, ತರಿಸಿ ಅಂತ ಹೇಳಿದ್ನಪ್ಪ ಆಟೆಯ. ನೀವು ನೋಡಿದ್ರೆ ನಾನೇ ತರಿಸ್ತಾ ಇದೀನಿ ಅಂತ ಹೇಳ್ತಿದ್ದೀರಲ್ಲ. ಸುಮ್ಮನಿರು ಜಯ. ಹಂಗಂದ್ರೆ ನಿಮ್ಮ ಮಾವ ತತ್ತದೆ ನೀನು ಅಂತಂದರೆ, ನಾನು ಬರೀ ನನಗೆ ತಿನ್ನಬೇಕು ಅಂತಂದರೆ ತರಕಿಲ್ಲ ಕಣ, ಸುಮ್ ಕೂತ್ಕೋ. ಓಹೋ ಹಂಗ ಆಯ್ತಾಯ್ತು ಬಿಡಿ. ಏನದು ಅತ್ತೆ ಸೊಸೆ ಇಬ್ರು ಗುಸು ಗುಸು ಅಂತಿದ್ದೀರಲ್ಲ? ಏನಿಲ್ಲ ಕಣ್ರಿ, ಹೋಗಿ ಪ್ಯಾಟಿಗೆ ಹೋಗಿ ಒಂದು 2 kg ಕೋಳಿ ಕುಯ್ಸ್ಕೊಬರ್ರಿ ಅತ್ತಗಿ. ಯಾಕೋ ನಾಲ್ಗೆ ಎಲ್ಲ ಪರಬರ ಅಂತೈತೆ, ಮಳೆ ಬೇರೆ ಬರ್ತಿತ್ತಲ್ಲ, ಅದಕ್ಕೆ ಅತ್ತಗಿ ಕುಯ್ಸ್ಕೊಬರ್ರಿ ಅತ್ತಗೆ ಹೋಗಿ. ಸರಿ ಕಣ, ಆಯ್ತು ಬಿಡು. ಒಂದು 2 kg ಬೈಲರ್ ಕಾಳಿನೇ ತತ್ತೀನಿ. ಅದೇನು ಸಾಂಬಾರು ಗಿಂಬಾರ ಏನಾದರೂ ಮಾಡ್ಕೊಳ್ಳಿ ಅತ್ತಗಿ. ಹ್ಞೂ ಕಣ್ರಿ, ಬೈಲರೇ ತಗೊಬರ್ರಿ. ಆ ಪಾರ ಮಾತ್ರ ನನಗೆ ಅಗ್ಯಕ್ಕಾಗಕ್ಕಿಲ್ಲ ಕಣ್ರಿ, ಅಲ್ಲೆಲ್ಲ ನೋವು ಬಂದ್ಬಿಡ್ತದೆ, ನಿಮಗೂ ಅಗ್ಯಕ್ಕಾಗಕ್ಕಿಲ್ಲ ಅಲ್ವಾ. ಸುಮ್ಕೆ ಅತ್ತಗಿ ಬೈಲರೇ ತಗೊಬನ್ನಿ ಅತ್ತಗಿ. ಹ್ಞೂ ಕಣ್ಲಿ, ಏನು ಮಾಡೋದು. ಅಯ್ಯೋ ಬೈಲರ್ ಕೋಳಿನೂ ತಿನ್ನಬಾರ್ದು ಅಂತ ಹೇಳ್ತಾರೆ ಕಣ್ಲಿ. ಎಷ್ಟೊಂದು ಜನ ಅದೇನೋ ಇಂಜೆಕ್ಷನ್ ಕೊಟ್ಟು ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ. ಏನು ಮಾಡೋಕ್ಕಾಯ್ತದೆ, ನಮಗೆ ಅಗ್ಯಕ್ಕಾಗಕ್ಕಿಲ್ವಲ್ಲ. ನಾಟಿ ಕೋಳಿನೋ ಇಲ್ಲ ಫಾರಂ ಕೋಳಿನೋ ತಂದು ತಿನ್ನೋಣ ಅಂದರೆ ಅದಕ್ಕೆ ಆತಗಿ ಬಾಯ್ಲರ್ ಕೋಳಿನೇ ತಗೊಬಂದು ತಿನ್ನಂಗೆ ಆಗೈತತಿ. ಹ್ಞೂ ಕಣ್ರಿ, ಅದನ್ನೇ ತಗೊಬಂದ್ಬಿಡ್ರಿ. ಹೋಗಿ ಬಿರ್ನೆ ಹೋಗಿ ತಗೊಬನ್ನಿ. ಅಷ್ಟೊತ್ತಿಗೆ ನಾವು ಗಿರಿಕೆಲ್ಲವ ತೆಗ್ದಿಟ್ಕೊಂಡಿರ್ತೀವಿ. ನೀವು ತಂದ ತಕ್ಷಣವ ಸಾಂಬಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ತಿನ್ಕೊಬಿಡೋಣ ಕಣ್ರಿ ಇವತ್ತು. ಚಳಿಗೂ ಅದಕ್ಕೂ ಕೋಳಿ ತಿಂತಾಯಿದ್ರೆ ಅದ್ರ ಮಜ್ಜಾನೇ ಬೇರೆ ಕಣ್ರಿ. ಓಹೋ ಸರಿ ಸರಿ ಕಣ್ಬಿಡ್ಲೆ. ನಾಲ್ಗೆ ರುಚಿ ಕಂಡಿದ್ಯಾ ನೋಡಿ ನೀನು ಚಂದಾಗೆಯ. ಆಯಿತು, ಬಿರ್ನೆ ಪ್ಯಾಟಿಗೆ ಹೋಗಿ ತಗೊಬತ್ತೀನಿ ಬಿಡು. ಓಹೋ ಏನು ಕಂಪಜ, ಏನು ಸಮಾಚಾರ? ಏನು ಈ ಕಡೆಯಿಂದ ನಡ್ಕೊಬತ್ತಾ ಇದೆಯಲ್ಲ? ಏನಿಲ್ಲ ಕಣಪ್ಪ, ಇಲ್ಲೇ ಹೊಲ್ತಕ್ಕೆ ಹೋಗಿದ್ದೆ. ನೀನೇನು ಈ ಕಡೆಗೆ ಪ್ಯಾಟಿಗೆ ಹೋಯ್ತಿದ್ಯಾ ಏನು? ಹ್ಞೂ ಕಣ್ ಕೆಂಪಜ್ಜ. ಇವತ್ತು ಯಾಕೋ ಮಳೆ ಬತ್ತಿತ್ತಲ್ಲ, ನನ್ನ ಹೆಂಡ್ತಿನೂ ನನ್ನ ಸೊಸೆನೂ ಇಬ್ರೂ ಯಾಕೋ ಕೋಳಿ ತಿನ್ನಂಗೆ ಆಗೈತೆ ಕಣ್ರಿ, ಒಂಚೂರು ಕೋಳಿ ಕುಯ್ಸ್ಕೊಬನ್ನಿ ಅಂತ ಅಂದರು ಇಬ್ರೂ. ಅದಕ್ಕೆ ಅತ್ತಗಿ ಒಂದು 2 kg ಬಾಯ್ಲರ್ ಕೋಳಿ ಕುಯ್ಸ್ಕೊಬರೋಣ ಅಂತ ಹೋಯ್ತಾ ಇದ್ದೆ ಅತ್ತಗಿ. ಯಾಕಪ್ಪ ಬೈಲರ್ ಕೋಳಿ ಯಾಕೆ ಕೊಡ್ತೀವಿ? ನಮ್ಮ ಮನೆಯಲ್ಲ ನಾಟಿ ಕೋಳಿ ಐತೆ, ಬಾಯ್ಲಿ ಕೊಡ್ತೀನಿ, ಅದನ್ನೇ ತಗೊಂಡೋಗಿ ಮಾಡ್ಕೊಳ್ಳೋರಂತೆ ಬಾಯ್ಲಿ. ಅಯ್ಯೋಯ್ಯೋ ಬೇಡ ಕಣ್ ಕೆಂಪಜ್ಜ, ನಮ್ಗೆಲ್ಲರಿಗೂ ಅಲ್ಲಿ ನೋವು. ಅದರಿಂದ ನಾಟಿ ಕೋಳಿ ಆಗಲಿ ಆ ಫಾರಂ ಕೋಳಿ ಆಗಲಿ ತಿನ್ನೋಕ್ಕಾಗಕ್ಕಿಲ್ಲ. ಅದಕ್ಕೆ ಅತ್ತಗಿ ಬಾಯ್ಲರ್ ಕೋಳಿನೇ ತಗೊಬರೋಣ ಅಂತ ಹೋಯ್ತಾ ಇದ್ದೀನಿ. ಓಹೋ ಹಿಂಗೆ ಅನ್ನೋ ಸಮಸ್ಯೆ. ಅಯ್ಯೋ ಎಲ್ಲಾರ ಮನೇಲೂ ಒಂದೊಂದು ಸಮಸ್ಯೆ ಕಣಪ್ಪ. ನಮ್ಮ ಮನೇಲೂ ನಾಟಿ ಕೋಳಿ ಕುಯ್ಕೊಂಡು ತಿನ್ರಲ್ಲ ಐತೆ ಮನೇಲಿ ಅಂದ್ರೂ ಇಲ್ಲ ಅಂತ ಬೈಲರ್ ಕೋಳಿ ತಗೊಬರಕ್ಕೆ ಹೋಯ್ತವೆ. ಐಕ್ಳುಗಳಿಗಂತೂ ಬರೀ ಬೈಲರ್ ಕೋಳಿಯೇ ಇಷ್ಟ. ಅದೇನು ಕತೆನೋ ಏನೋ ಅಪ್ಪ ಗೊತ್ತಿಲ್ಲ.
ಕಣ್ ಕೆಂಪಜ್ಜ, ಈಗಿನ ಐಕ್ಲಂತುವೆ ತಿನ್ನಕ್ಕೆ ಇಲ್ಲ ಅಂತವೆ. ಸರಿ ಒತ್ತಾಯ್ತದೆ, ಹೋಗಪ್ಪ ಹೋಗಿ ತಂದ್ಬಿಡು ಹಂಗಾರೆ. ತಂದು ಮಾಡ್ಕೊಳ್ಳಿ ಹೋಗಿ. ಚಳಿಗೆ ಬಿಸಿ ಬಿಸಿ ಕೋಳಿ ಸಾಂಬಾರು ಕುಡಿತಾ ಇದ್ರೆ ಚಂದಾಗಿರ್ತದೆ ಹೋಗಿ. ಸರಿ ಸರಿ ಕಣಪ್ಪ, ಆಯಿತು. ನೀನು ಹೋಗು ಮನೆ ಕಡೆಗೆ. ಲೋ ನೋಡು ಮತ್ತೆ ನೀನು ಹೆಂಗಿರ್ಬೇಕು. ಹೋಗಿ ತಗೋಬಾ ಅಂತ ಹೇಳ್ತಾ ಇವ್ನಿ. ಒಂದು ಮಾತು ಊಟಕ್ಕೆ ಬಾ ಅಂತ ಕರಿತಾ ಇಲ್ವಲ್ಲ ನೀನು. ಅಯ್ಯೋ ಅದಕ್ಕೇನಂತ ಕೆಂಪಜ್ಜ, ಬಾರಜ ತತ್ತಿರೋದೇ ಉಂಟಂತೆ. ಸಂಜೆಗೆ ಬಂದು ಕರಿತೀನಿ ಬಿಡು ಮನೆ ಹತ್ರವಾ. ಬರುವಂತೆ ಊಟ ಮಾಡೋ ಟೈಮಿಗೆ ಕರಿತೀನಿ ಬಂದು. ಸರಿ ಸುಮ್ಮನೆ ತಮಾಷೆ ಮಾಡಿದೆ ಕಣಪ್ಪ. ಹೋಗಪ್ಪ ತಗೋಬಾ ಬಿರ್ನೆ ಹೋಗಿ. ಓಹೋ ಏನು ರಂಗಣ್ಣ, ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಏನು ಬೇಕಾಗಿತ್ತು? ನನಗೆ 1 kg ಬೇಳೆನೂ 1 kg ಅಕ್ಕಿನೂ ಕೊಡಪ್ಪ. ಏನಣ್ಣ ಹಿಂಗೆ ತಮಾಷೆ ಮಾಡ್ತೀಯಾ? ಚಿಕನ್ ಅಂಗಡಿಗೆ ಬಂದ್ಬಿಟ್ಟು kg ಬೇಳೆನೂ ಅಕ್ಕಿನೂ ಕೇಳ್ತಾ ಇದ್ದೀನಣ್ಣ ನೀನು? ಮತ್ತೆ ಇನ್ನೇನು ಮತ್ತೆ? ಚಿಕನ್ ಅಂಗಡಿಗೆ ಬಂದ್ಬಿಟ್ಟು ಇನ್ನೇನು ಬೇಕು ಅಂತ ಕೇಳಿದ್ರೆ ಇನ್ನೇನೇನಪ್ಪ ಹೇಳೋಣ? ಎಷ್ಟು kg ಚಿಕನ್ ಬೇಕು ಅಂತ ಕೇಳಿದ್ರೆ ಒಂದು ಅರ್ಥ ಇರ್ತದೆ. ನೀನು ಏನು ಬೇಕು ಅಂತ ಕೇಳ್ತಾ ಇದೆಯಲ್ಲ ಹೇಳು. ಆಯ್ತು ತಪ್ಪಾಯ್ತು ಕಣಣ್ಣ. ಏನು ಬೇಕು ಹೇಳಿ ಇವಾಗ? ಮತ್ತೆ ಅದನ್ನೇ ಕೇಳ್ತಾ ಇದ್ದೀನಿ ನೋಡಿ ನಾನು. ಎಷ್ಟು kg ಬೇಕು ಹೇಳೋಣ? ಜಾಸ್ತಿ ಏನು ಬೇಡ ಕಣಪ್ಪ. ಒಂದು 2 kg ಬೈಲರ್ ಕೋಳಿ ಕಟ್ ಮಾಡಿ ಸಣ್ಣ ಸಣ್ಣಕ್ಕೆ ಮಾಡಿಬಿಡ್ಬೇಡ. ಆಮೇಲೆ ದಪ್ಪಕ್ಕೆ ಪೀಸ್ ಮಾಡಿ ಹಾಕು. ಸರಿ ಕಣಣ್ಣ, 2 kg ಸಾಕೇನಣ್ಣ? ಅಯ್ಯೋ ಸಾಕಣಪ್ಪ, ನಾವಿರೋದೇ 4 ಜನ, ಮಗ ಸೊಸೆ ನಾನು ನಮ್ಮ ಮನೆಯವರು. ಎಷ್ಟಂತ ತಗೊಂಡೋಗಾನೆ? 2 kg ಆದ್ರೂ 1/4 kg ತಿನ್ನಂಗೆ ಆಯ್ತದೆ. ಸಾಕು 2 kg. ಸರಿ ಕಣಣ್ಣ ಆಯಿತು. ಆಮೇಲೆ ಅಣ್ಣ ಕತ್ತು ತಲೆ ಎಲ್ಲ ಹಾಕನೆ ತಿಂತೀರಾ? ತಿಂತೀವಿ ಕಣ, ಹಾಕಪ್ಪ. ಕತ್ತು ತಲೆ ಎಲ್ಲನೂ ಹಾಕು. ಲಿವರ್ ಗಿವರು ಆಮೇಲೆ ಹಂಗೆ ಇಟ್ಕೊಬಿಟ್ಟಿಯಾ? ಎಲ್ಲನೂ ಹಾಕು. ಸರಿ ಕಣ, ಒಂದು ಪೂರ್ತಿ ಕೋಳಿನೇ ಕಟ್ ಮಾಡ್ತೀನಿ ತೆಗಿ. 2 kg ಅಂತ ಇದೆಯಲ್ಲ, ಕಟ್ ಮಾಡಿ ನೋಡೋಣ ಎಷ್ಟು ಬರ್ತದೆ ಅದು. ಅದ್ರ ಮೇಲೆ ಇನ್ನೊಂಚೂರು ಕಡಿಮೆ ಆದರೆ ಬೇರೆ ಕಟ್ ಮಾಡಿ ಹಾಕ್ಕೊಡ್ತೀನಿ. ಸರಿ ಕಣಪ್ಪ ಆಯಿತು, ಹಾಕ್ಕೊಡು ಹಂಗೆ. ಅಯ್ಯೋ ಬಿರ್ನೆ ಕೊಡಪ್ಪ. ಏನು ಮಾಡೋಣ, ನನಗೂ ತಡ ಆಯ್ತದೆ. ಇನ್ನು ಊರಿಗೆ ಹೋಗ್ಬೇಕಲ್ವೇ? ಮಳೆ ಬೇರೆ ಬತ್ತೈತೆ. ಅದಕ್ಕೆ ಆ ಬಿರ್ನೆ ಕೊಟ್ಬಿಡು ಒಂಚೂರು. ಸರಿ ಕಣ ಆಯಿತು. ತಗೊಳ್ಳೋಣ ಆಯಿತು. 2 ಕವರ್ ಹಾಕಿದ್ದೀನಿ ಅಣ್ಣ, ಏನು ಸೋರಕ್ಕಿಲ್ಲ. ಗಟ್ಟಿ ಕವರ್ನೇ ಹಾಕಿದ್ದೀನಿ, ತಗೋ. ಸರಿ ಕಣಪ್ಪ ಆಯಿತು. ಬರೋಣ ಇನ್ನ. ಸರಿ ಕಣ, ಮಳೆ ಬತ್ತೈತೆ ನೋಡ್ಕೊಂಡು ಹೋಗೋಣ. ಎಲ್ಲಿ ಹೊಂಟೋದ್ರು ಇವರಿಬ್ರು? ಕೋಳಿ ತರ ಗಂಟ ಮಾತ್ರವ ಕೋಳಿ ತನಿ ಅಂತಾರೆ. ಆಮೇಲೆ ಕರೆದ್ರೂ ಬರೋಕ್ಕಿಲ್ವಲ್ಲ ಇವರು. ಗೌರಿ, ಲೇ ಗೌರಿ ಎಲ್ಲೋದೆ? ಬಂದೆ ಇರ್ರಿ ಬಂದೆ. ಬಂದೆ ಕಣ್ರಿ. ಏನ್ರಿ ಕೋಳಿ ಕುಯ್ಸ್ಕೊ ಬಂದ್ರಾ? ಕಣ್ಲೆ ಕೋಳಿ ಕುಯ್ಸ್ಕೊ ಬಂದೀವ್ನಿ. ಏನು ಮಾಡ್ತಾ ಇದ್ರಿ? ಕಾರದೆಲ್ಲವ ತಕ್ಕಳಿ ಅಂತ ಹೇಳಿದ್ನಲ್ಲ, ತಕೊಂಡ್ರಾ? ನಾನಿಲ್ಲಿ ಪಕ್ಕದ ಮನೆ ಶಾಂತಕ್ಕ ಒಂಚೂರು ಮಾತಾಡಕ್ಕೆ ಕರ್ದಿತ್ತು ಕಣ್ರಿ. ಅದೇನವ ಅವ್ನ ಮಗಳ ವಿಷಯ ಏನವ ಹೇಳ್ತಾಯಿತ್ತು, ಅಲ್ಲೇ ಕೂತ್ಕೊಬಿಟ್ಟೆ. ನೋಡೋಣಿರಿ, ಜಯ ತೆಗ್ದೋಳ ಏನೋ ಕೇಳಮ್ಮ ಇರಿ. ಜಯ, ಲೇ ಜಯ, ಒಂಚೂರು ಬಾಯಿಲಿ ಆಚಿಕೆ. ಹೇಳಿ ಅತ್ತೆ, ಏನು ಸಮಾಚಾರ? ಏನಿಲ್ಲ ಕಣವ, ಕೋಳಿ ಕುಯ್ಸ್ಕೊ ಬಂದೈತಿ ಮಾವ ಒಂದು 2 kg. ಖಾರಕ್ಕೆ ತೆಗ್ದಿದ್ಯಾ ಏನು? ಇಲ್ಲ ಕಣತೆ, ಮಾವ ಏನು ಹೇಳಿಲ್ವ, ಹಂಗೆ ಹೋಯ್ತಲ್ಲ ಕುಯ್ಸ್ಕೊ ಬರ್ತೀನಿ ಅಂತ ಹೋಯ್ತು. ಕುಯ್ಸ್ಕೊ ಬಂದದೋ ಇಲ್ವೋ ಅಂತ ನಾನು ಒಂಚೂರು ಹಂಗೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ದೆ ಕಣತೆ. ಓಹೋ, ನೀನು ಫೋನ್ ಇಟ್ಕೊಬಿಟ್ರೆ ಮುಗೀತು ಬಿಡು ಕತೆ. ಇನ್ನು ಎಲ್ಲಿ ಕೆಲಸ ಆದದು? ಅಲ್ಲ ಕಣವ, ನಾನು ಹೇಳ್ಬಿಟ್ಟು ಹೋದ್ನಲ್ಲ ನಿನಗೆ ಕುಯ್ಸ್ಕೊಬತ್ತೀನಿ ಅಂತ. ಕುಯ್ಸ್ಕೊಬತ್ತೀನಿ ಅಂದರೆ 1 ಕಿತ ಹೇಳಿದ್ರು ಗೊತ್ತಾಗಕ್ಕಿಲ್ವಾ? ಖಾರ ಎಲ್ಲನೂ ತೆಗ್ದು ರುಬ್ಕೋಬೇಕು ತಾನೆಯ? ಅಯ್ಯೋ ಈಗಲೂ ಏನಂತೆ ಸುಮ್ಮನಿರಿ ಮಾವ. 5 ನಿಮಿಷಕ್ಕೆ ಪಟ ಅಂತ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಕೋಳಿ ಸಾರು ಮಾಡೋದು ಇನ್ನೇಟೊತ್ತಾಯ್ತದೆ. 5 ನಿಮಿಷ ಖಾರ ತೆಗ್ದು ಎಲ್ಲವ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಸೋಸ್ಕೊಂಡು 5 ನಿಮಿಷಕ್ಕೆ ಖಾರ ರುಬ್ಬಾಕಿದ್ರೆ ಹಾಗೆ ಹೋಯ್ತದಪ್ಪ. ನೀವು ಹಿಂಗೋಗಿ ಹಿಂಗೆ ಬನ್ನಿ, ಅಷ್ಟೊತ್ತಿಗೆ ಸಾಂಬಾರು ಮಾಡಿ ಇಟ್ಟಿರ್ತೀನಿ ನಾನು. ಗುಂಡು ನಿಂತವ ಒಂದು ಈಟೊತ್ತು ಮಾತಾಡ್ಕೊಂಡು ಕುತ್ಕೊಂಡು ಬನ್ನಿ ಹೋಗಿ ಮಾವ, ಆಟೊತ್ತಿಗೆ ಸಾಂಬಾರು ಮಾಡಿ ಇಡ್ತೀನಿ. ಸರಿ ಕಣವ ಆಯಿತು. ಬಿರ್ನೆ ಮಾಡಿಬಿಡ್ರೆ. ಲೇ ಗೌರಿ, ನೀನು ಅವ್ರ ಹತ್ರ ಮಾತಾಡೋಕೆ ಹೋಗೋದ್ಬಿಟ್ಟು ಇಲ್ಲೊಂಚೂರು ಸೊಸಿಗುವ ಸಹಾಯ ಮಾಡು. ಬಿರ್ನೆಯ ಸಾಂಬಾರಾದರೆ ಬಿರ್ನೆ ಊಟ ಮಾಡ್ಕೊಂಡು ಮಲ್ಕೊಳಮ್ಮ. ಚಳಿಗೆ ಊಟ ಮಾಡ್ಕೊಂಡು ಬೆಚ್ಚಿಗೆ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರ್ತದೆ. ಸರಿ ಕಣ್ರಿ ಆಯಿತು. ವೀಕ್ಷಕರೇ, ನಾವಂತೂ ಇವಾಗ ಕೋಳಿ ಸಾರು ಮಾಡ್ಕೊಂಡು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೀವು ನಮ್ಮೆಲ್ಲ ವೀಡಿಯೋಗಳನ್ನೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ.